ಕಾವೇರಿ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಬಹಳ ಕುತೂಹಲದ ಮೀಟಿಂಗ್ ಇವತ್ತೇನಾಯಿತು. ಈ ಮೀಟಿಂಗ್ ಅಲ್ಲಿ ಮತ್ತೊಮ್ಮೆ ಕರ್ನಾಟಕಕ್ಕೆ ಆಘಾತ ಎದುರಾಗಿದೆ. ಮತ್ತೊಮ್ಮೆ ಕರ್ನಾಟಕಕ್ಕೆ ಮೋಸ. ತಮಿಳುನಾಡಿಗೆ ನೀರು ಬಿಡಲು ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದೆ ಅಂತೆ. ಸಿಡಬ್ಲ್ಯೂಆರ್ಸಿ ಆದೇಶ ಮಾರ್ಪಾಡು ಮಾಡುವ ಸಲುವಾಗಿ ಮೇಲ್ಮನವಿಯನ್ನು ನಾವೇನು ಸಲ್ಲಿಸಿದ್ವಿ, ಆದರೆ ಏನನ್ನು ಮಾಡದೆ ಅದೇ ರೀತಿಯಲ್ಲಿ ನೀರು ಬಿಡಿ ಅಂತ ಹೇಳಿದೆ ಕರ್ನಾಟಕದ ವಾದವನ್ನು ಪುರಸ್ಕರಿಸದ ಪ್ರಾಧಿಕಾರ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ಆದೇಶವೇ ಫೈನಲ್ ಆಗಿಬಿಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದಂತೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಮಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಹಾಹಾಕಾರ ಇಡೀ ರಾಜ್ಯಾದ್ಯಂತ ತತ್ತರಿಸಿ ಹೋಗಿದೆ. ತುರ್ತು ಸಭೆಯನ್ನು ನಿನ್ನೆ ದಿನ ಸಿಡಬ್ಲ್ಯೂಎಂಎ ಕರೆದಿತ್ತು. ಏನೋ ಆದರೂ ಒಂದು ನ್ಯಾಯ ನಮಗೆ ಸಿಗಬಹುದು ಅನ್ನುವಂತ ಆಶಾ ಭಾವನೆಯಲ್ಲಿ ಇಡೀ ಕರ್ನಾಟಕದ ಜನತೆ ಇದ್ರು. ಇವತ್ತು ಮಂಡ್ಯ, ಮದ್ದೂರು, ಹಳೆ ಮೈಸೂರು ಭಾಗದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಬೆಂಗಳೂರಿಗೆ ದಿನಕ್ಕೆ 3,000 ಕ್ಯೂಸೆಕ್ ನೀರು ಅವಶ್ಯಕತೆ ಇದೆ. ಆದರೆ ಇಷ್ಟೆಲ್ಲ ಅವಶ್ಯಕತೆ, ಮುಂಗಾರಿನ ಬರ ರಾಜ್ಯದಲ್ಲಿ ಇದ್ರೂ ಕೂಡ ಇದ್ಯಾವುದನ್ನು ಕೂಡ ಪರಿಗಣಿಸದೆ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದೆ. ನೋ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವಿವತ್ತು ದೃಢವಾದ ಸಂಕಲ್ಪವನ್ನ ತಾಳಬೇಕು, ದೃಢವಾದ ನಿರ್ಧಾರವನ್ನ, ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಎಸ್, ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿರಬಹುದು, ಆದರೆ ರಾಜ್ಯದ ಎಲ್ಲಾ ಪಕ್ಷಗಳನ್ನ ಒಟ್ಟು ಸೇರಿಸಿ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ದೆಹಲಿಯಲ್ಲೇ ಇದ್ದೀರಿ, ದೆಹಲಿಯಿಂದ ಬನ್ನಿ, ಇಲ್ಲೊಂದಿಷ್ಟು ಮೀಟಿಂಗ್ ಮಾಡಿ. ರಾಜ್ಯದಲ್ಲಿ ಹಾಹಾಕಾರ ಎಬ್ಬುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಲ್ಲಿ ಈಗ ಇರೋದು ಕೇವಲ 14 ಟಿಎಂಸಿ ನೀರು, 16 ಟಿಎಂಸಿ ನೀರು. ಅದರಲ್ಲಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ನಾವು ಬಿಟ್ರೆ ನಾವೇನ್ರಿ ಮಾಡೋದು? ಎಲ್ಲಿಂದ ಕುಡಿಯೋದು? ಬೆಂಗಳೂರಿನಲ್ಲಿ 1500 ಅಡಿ ಆಳಕ್ಕೆ ಬೋರ್ವೆಲ್ ಅಗದ್ರೂ ಕೂಡ ಇವತ್ತು ನೀರು ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಕಾಂಕ್ರೀಟೀಕರಣದ ಪರಿಣಾಮವಾಗಿ ಬೆಂಗಳೂರಿಗೆ ಕಾವೇರಿಯ ನೀರೇ ಬರಬೇಕು ಕುಡಿಯೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ. ಈ ಬೆಂಗಳೂರಿನಲ್ಲಿ 30% ತಮಿಳಿಗರು ಕೂಡ ಇದ್ದಾರೆ, ಅವರು ಕೂಡ ಕುಡಿಯೋದು ಇದರದ್ದೇ ನೀರನ್ನ. ಕರ್ನಾಟಕಕ್ಕೆ ಆಗ್ತಾ ಇರುವಂತ ಈ ಮೋಸ, ಈ ದ್ರೋಹ ಅಥವಾ ಸಿಡಬ್ಲ್ಯೂಎಂಎಯ ಏಕಪಕ್ಷೀಯ ನಡೆ, ಇದನ್ನ ಯಾವುದೇ ಕಾರಣಕ್ಕೆ ನಮ್ಮ ಹತ್ರ ಒಪ್ಪೋಕೆ ಸಾಧ್ಯ ಇಲ್ಲ. ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ಪರ ಸಂಘಟನೆಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಕರ್ನಾಟಕಕ್ಕೆ ಮತ್ತೊಮ್ಮೆ ಕಾವೇರಿಯ ಆಘಾತ ಎದುರಾಗಿದೆ. ಬಹಳ ಬೇಸರದ ಸಂಗತಿ.